ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮಗೆದೋನ್ ಯುದ್ಧ ಅಧ್ಯಾಯ 11 ಹರ್ಮಗೆದೋನ್ ಯುದ್ಧ ಮಹಾದಿನದ ಕದನ ಪುಟ 365. ಅದರ ಮುಂಗಡೆ ಬೆಂಕಿಯು ನುಂಗಿಕೊಂಡು ಬರುತ್ತದೆ, ಹಿಂಗಡೆ ಜ್ವಾಲೆಯು ಧಗಧಗಿಸುತ್ತದೆ. ಅದು ಬರುವುದಕ್ಕೆ ಮುಂಚೆ ದೇಶವು ಏದೇನ್ ಉದ್ಯಾನದಂತೆ ಕಂಗೊಳಿಸುತ್ತದೆ. ಅದು ದಾಟಿ ಹೋದ ಮೇಲೆ ಬೆಂಗಾಡಾಗಿದೆ, ಅದಕ್ಕೆ ಯಾವುದೂ ತಪ್ಪಿಸಿಕೊಳ್ಳಲಾರದು. ಆ ದಂಡಾಳುಗಳ ರೂಪವು ಕುದುರೆಗಳ ರೂಪದಂತೆ ಕಾಣಿಸುತ್ತದೆ, ಅವು ಸವಾರರಂತೆ ಓಡಾಡುತ್ತವೆ. ಪರ್ವತಾಗ್ರಗಳಲ್ಲಿ ಅವು ಹಾರಾಡುವ ಶಬ್ದವು ರಥಗಳ ಚೀತ್ಕಾರದಂತೆಯೂ ಕೂಳೆಯನ್ನು ನುಂಗುವ ಬೆಂಕಿಯ ಚಟಪಟ ಧ್ವನಿಯ ಹಾಗೂ ಕೇಳಿಸುತ್ತದೆ. ಅವು ವ್ಯೂಹ ಕಟ್ಟಿಕೊಂಡ ಪ್ರಬಲವಾದ ಸೈನ್ಯವೇ. ಅವುಗಳ ದೆಸೆಯಿಂದ ಜನಾಂಗಗಳು ಸಂಕಟಪಡುತ್ತವೆ, ಎಲ್ಲರ ಮುಖಗಳು ಬಾಡಿ ಹೋಗುತ್ತವೆ. ಅವು ಶೂರರಂತೆ ಓಡಾಡುತ್ತವೆ, ಯೋಧರ ಹಾಗೆ ಗೋಡೆ ಏರುತ್ತವೆ. ತಮ್ಮ ತಮ್ಮ ಸಾಲುಗಳಲ್ಲಿಯೇ ನಡೆಯುತ್ತವೆ, ಆ ಸಾಲುಗಳನ್ನು ಕಲಸುವುದಿಲ್ಲ, ಒಂದಕ್ಕೊಂದು ನೂಕಾಡುವುದಿಲ್ಲ. ತಮ್ಮ ತಮ್ಮ ಸಾಲುಗಳಲ್ಲಿಯೇ ನಡೆಯುತ್ತವೆ, ಆಯುಧಗಳ ನಡುವೆ ನುಗ್ಗುತ್ತವೆ, ಸಾಲುಗಳು ಒಡೆದು ಹೋಗುವುದಿಲ್ಲ. ಪಟ್ಟಣದಲ್ಲೆಲ್ಲ ತ್ವರೆಪಡುತ್ತವೆ, ಗೋಡೆಗಳ ಮೇಲೆ ಓಡಾಡುತ್ತವೆ, ಮನೆಗಳನ್ನು ಹತ್ತುತ್ತವೆ, ಕಿಟಿಕಿಗಳಲ್ಲಿ ಕಳ್ಳರಂತೆ ನುಗ್ಗುತ್ತವೆ. ಅವುಗಳ ಆಗಮನದಿಂದ ಭೂಮಿಯು ಕಂಪಿಸುತ್ತದೆ, ಆಕಾಶ ಮಂಡಲವು ನಡುಗುತ್ತದೆ, ಅಂದರೆ ಧಾರ್ಮಿಕ ಅಧಿಕಾರಿಗಳು. ಸೂರ್ಯ ಚಂದ್ರರು ಮಂಕಾಗುತ್ತಾರೆ, ಅಂದರೆ ಪ್ರಕಾಶಿಸುವ ಸುವಾರ್ತೆ ಮತ್ತು ಮೋಶೆಯ ಕಟ್ಟಳೆಗಳ ಪ್ರಭಾವ. ನಕ್ಷತ್ರಗಳು ಕಾಂತಿಯನ್ನು ಅಡಗಿಸಿಕೊಳ್ಳುತ್ತವೆ, ಅಂದರೆ ಅಪೋಸ್ತಲರ ಬೆಳಕು ಮಂಕಾಗುತ್ತವೆ. ಪ್ರಕಟಣೆ 12:1. ರಾತ್ರಿಯು ಬರುತ್ತದೆ, ಅದು ಬಂದ ಮೇಲೆ ಯಾರೂ ಕೆಲಸ ಮಾಡಲಾರರು. ಯೋಹಾನ 9:4. ಯೆಶಾಯ 21:9, 11 ಹಾಗೂ 12. ಯೆಹೋವನು ತಮ್ಮ ಸೈನ್ಯದ ಮುಂದೆ ದನಿಗೈಯುತ್ತಾನೆ, ಆತನ ದಂಡು ಬಹು ದೊಡ್ಡದು, ತನ್ನ ಮಾತನ್ನು ನೆರವೇರಿಸಿಕೊಳ್ಳುವಾತನು ಬಲಿಷ್ಠನಾಗಿದ್ದಾನೆ. ಯೆಹೋವನ ದಿನವು ಮಹತ್ತರವೂ ಅತಿ ಭಯಂಕರವೂ ಆಗಿದೆ, ಅದನ್ನು ತಾಳಿಕೊಳ್ಳುವವರು ಯಾರು? ಯೋವೇಲ 2:2-11. ಕರ್ತನ ಈ ಸೈನ್ಯವು ಕೆಡುಕಿನ ದಿನದಲ್ಲಿ ಭಯಾನಕ ಪರಿಸ್ಥಿತಿಗಳನ್ನು ಎದುರಿಸಬೇಕು. ಭಯಂಕರ ಪರಿಸ್ಥಿತಿಗಳು, ಬೆಂಕಿ ಈಗ ಸಂಘರ್ಷಕ್ಕಾಗಿ ಸಿದ್ಧವಾಗುತ್ತಿವೆ. ಸಿದ್ಧತೆಯು ಉತ್ತುಂಗವನ್ನು ತಲುಪಿದಾಗ ಈ ಸೈನ್ಯವು ದೇವರ ಅಧಿಕಾರದ ಅನುಗ್ರಹದಡಿಯಲ್ಲಿ ಈಗಿರುವ ರಾಜ್ಯಗಳ ಸಿಂಹಾಸನವನ್ನು ಉರುಳಿಸುವುದು ಮತ್ತು ನಾಶಪಡಿಸುವುದು, ಜನಾಂಗಗಳ ಸಂಸ್ಥಾನದ ಬಲವನ್ನು ನಾಶಪಡಿಸುವುದು. ಹಗ್ಗಾಯ 2:22. ಆದರೆ ಅಂತಹ ಸೈನ್ಯವು ಎಲ್ಲಿದೆ? ಅದು ಜರ್ಮನ್ ಸೈನ್ಯವಿರಬಹುದೋ, ಫ್ರೆಂಚ್, ಆಂಗ್ಲ, ರಷ್ಯನ್ ಅಥವಾ ಸಂಯುಕ್ತ ರಾಷ್ಟ್ರದ ಸೈನ್ಯವೋ? ಅಂತಹ ಒಂದು ಸೈನ್ಯವನ್ನು ಪ್ರವಾದಿಯು ವಿವರಿಸುತ್ತಿರುವನು ಮತ್ತು ಅಂತಹ ಒಂದು ಅದ್ಭುತವನ್ನು ಸಾಧಿಸುವುದು ಮತ್ತು ಸೂಚಿಸಿರುವಂತೆ ಗಮನಾರ್ಹವಾದ ಸುಗ್ಗಿಯ ಕಾಲಕ್ಕೆ ಕೆಲವೇ ವರ್ಷಗಳಲ್ಲಿ ಉಳಿದಿರುವುದು ಮತ್ತು ಸಿದ್ಧಪಡಿಸುವಿಕೆಯ ಕೆಲವು ಕ್ರಮಗಳಡಿಯಲ್ಲಿ ಬರಲಿರುವ ಹತ್ಯಾಕಾಂಡದ ಕೆಲಸಕ್ಕಾಗಿ ಬಹುಶಃ ಅಸ್ತಿತ್ವದಲ್ಲಿರುವುದು. ಪ್ರವಾದಿಯ ವಿವರಣೆಯ ಪ್ರಕಾರ ಅಶಿಸ್ತಿನ ಜನಸಮೂಹವಲ್ಲ, ಯುದ್ಧ ಕಲೆಗಳಲ್ಲಿ ಶಿಕ್ಷಣ ಪಡೆದಿರುವವರು ಅಂತಹವರನ್ನು ಬಹಳ ಸುಲಭವಾಗಿ ಸೋಲಿಸಬಹುದು. ಆದರೆ ಇದು ಶಕ್ತಿಶಾಲಿ ಸೈನ್ಯ, ಉನ್ನತ ಮಟ್ಟದ ಅಂಶದಲ್ಲಿ ಶಿಸ್ತು ಪಡೆದಿರುವವರು. ಹಾಗಿದ್ದರೆ ಪ್ರಸ್ತುತ ಶಿಕ್ಷಣ ಮತ್ತು ತರಬೇತಿ ಪಡೆದಿರುವ ಅಂತಹ ಸೈನ್ಯ ಎಲ್ಲಿಹುದು ಎಂದು ನಾವು ಕೇಳುತ್ತೇವೆ. ಅಂತಹ ಸೈನ್ಯ, ಅದರ ಮುಂದೆ ಭೂಮಿಯು ಅಂದರೆ ಸಮಾಜ ಕಂಪಿಸುತ್ತದೆ, ಆಕಾಶ ಮಂಡಲವು ಅಂದರೆ ಧಾರ್ಮಿಕ ಪ್ರಪಂಚ ನಡುಗುತ್ತದೆ. ಯೋವೇಲ 2:10. ರಚನಾತ್ಮಕ ಬಲಗಳ ಕ್ರೈಸ್ತ ವರ್ಗ ಪೌರರ ಮತ್ತು ಧಾರ್ಮಿಕತೆಯ ಮುಂದೆ ಧೈರ್ಯದಿಂದ ವ್ಯೂಹ ರಚಿಸುತ್ತದೆ ಮತ್ತು ತನ್ನ ಪ್ರಸ್ತುತವಿರುವ ಶಕ್ತಿಯನ್ನೂ ಸಹ ನಿಭಾಯಿಸಲು ಭರವಸೆ ನೀಡುವುದೋ?